ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯೊಳಗ ಗಾಳಿಪಟ ಎಂಬ ಪೂರ್ವ ಪಾಠದ ಬಗ್ಗೆ ತಿಳಿದುಕೊಳ್ಳೋಣ. ನಿಮ್ಮ ಪುಸ್ತಕದ 10ನೇ ಪುಟವನ್ನ ತೆರೆಯಿರಿ. ನಾನು ಪ್ರತಿಯೊಂದು ಲೈನನ್ನ ಓದ್ತಾ ಹೋಗ್ತೇನೆ. ನೀವು ನಿಮ್ಮ ಬೆರಳ ಅದನ್ನ ಅಕ್ಷರ ಮೇಲೆ ಇಟ್ಕೋತಾ ಹೋಗ್ಬೇಕು. ನೋಡ್ರಿ, ಗಾಳಿಪಟ. ಊರ ಮುಂದಿನ ಬಯಲಿನಲ್ಲಿ ಮಕ್ಕಳ ಕಲರವೋ ಕಲರವ. ಅವರ ನೋಟ ಆಗಸದ ಕಡೆಗೆ. ಅರೆರೆ, ಅದೋ ನೋಡಿ, ಮೇಲೆ ಕೆಳಗೆ ಲಾಗ ಹೊಡೆಯುವ ಚಲುವಿನ ತಾರೆಗಳು. ಪಟ ಪಟ ಗಾಳಿಪಟಗಳು. ಅಬ್ಬಬ್ಬಾ, ಬಗೆ ಬಗೆಯ ಪಟಗಳಿವು. ಬುಗುಲಿ ಆಟ, ಹನುಮನ ಪಟ, ತಾರಾಪಟ, ಆಯತಪಟ, ಚೌಕದ ಪಟ, ಕೋಲಪಟ, ಗಾಳಿಯ ಪಟ, ಹಾವಿನ ಪಟ, ಹೀಗೆ ಸಾಲು ಸಾಲಾಗಿ ಹಾರುವ ಸರಣಿ ಪಟಗಳು. ನೋಡ್ರಿ ಆತ್ಮೀಯ ವಿದ್ಯಾರ್ಥಿಗಳೇ, ನೀವೇನ್ ಮಾಡಿದ್ರಪ್ಪ ಅಂತಂದ್ರ ಗಾಳಿಪಟವನ್ನ ಹಾರಿಸಿರುವಂತ ಸಂದರ್ಭವನ್ನು ನೀವು ನೋಡಿರ್ಬೋದು, ಅಥವಾ ನೀವೇ ಮನೆಯಲ್ಲಿ ಗಾಳಿಪಟವನ್ನ ತಯಾರು ಮಾಡಿ ಗಾಳಿಪಟವನ್ನ ಹಾರಿಸಿರುವುದು ನಿಮಗೆ ಏನಿರ್ಬೋದು ಗೊತ್ತಿರ್ಬೋದು ಅಲ್ವೇ? ಯಾರ್ಯಾರು ಗಾಳಿಪಟ ಹಾರಿಸಿದಿರಿ? ಯಾಸ್, ಎಲ್ಲರೂ ಗಾಳಿಪಟ ಹಾರಿಸಿದ್ರಲ್ಲ? ಯಾಸ್. ಹಾಗಾದ್ರೆ ನೋಡಿ, ಇಲ್ಲಿ ಗಾಳಿಪಟ ಎಂಬ ಪೂರ್ವ ಪಾಠದೊಳಗ ಒಂದು ಏನಿದೆ ಅಂದ್ರೆ, ಊರ ಮುಂದಿನ ಬಯಲೊಳಗ ಮಕ್ಕಳು ಏನ್ ಮಾಡಿದ್ರು ಅಂದ್ರೆ ಎಲ್ಲರೂ ಸೇರ್ಬಿಟ್ಟಿದ್ದಾರೆ. ಎಲ್ಲರೂ ಸೇರಿ ಏನ್ ಮಾಡ್ತಾ ಇದ್ದಾರೆ? ಗಾಳಿಪಟವನ್ನ ಹಾರಿಸ್ತಾ ಇದ್ದಾರೆ. ಅಲ್ಲಿ ಕಲರವೋ ಕಲರವ. ಕಲರವೋ ಕಲರವ ಅಂದ್ರೇನು? ಅಲ್ಲಿ ಒಂದು ಸಂತಸದ ಸಂದರ್ಭ, ಹೌದಾ? ಆ ಸಂತಸದ ಸಂದರ್ಭದೊಳಗ ಅವರ ನೋಟ ಆಗಸದ ಕಡೆಗೆ. ಎಲ್ಲರೂ ಕೂಡ ಏನ್ ಮಾಡ್ತಾ ಇದ್ದಾರೆ? ಆಗಸ ಅಂದ್ರೆ ಆಕಾಶದ ಕಡೆಗೆ ಏನ್ ಮಾಡ್ತಾ ಇದ್ದಾರೆ? ನೋಡ್ತಾ ಇದ್ದಾರೆ. ಆಗಸದ ಕಡೆಗೆ. ಅರೆರೆ, ಅದೋ ನೋಡಿ, ಮೇಲೆ ಕೆಳಗೆ ಲಾಗ ಹೊಡೆಯುವ ಚಲುವಿನ ತಾರೆಗಳು. ನೀವು ಗಾಳಿಪಟವನ್ನ ಗಮನಿಸಿರ್ಬೋದು, ನೋಡಿರ್ಬೋದು. ಅದು ಮೇಲೆ ಕೆಳಗೆ ಗಾಳಿ ಬೀಸ್ಪ ಅಂತಂದ್ರೆ ಮೇಲೂ ಕೆಳಗೆ ಬರುವಂತ ಸಂದರ್ಭವನ್ನು ನೀವು ನೋಡಿರ್ಬೋದು. ನೀವು ಪಟವನ್ನ ಹಾರಿಸುವಂತ ಒಂದು ಸಂದರ್ಭದೊಳಗ ಗಾಳಿ ಬೀಸಿ ಬಂತಪ್ಪ ಅಂತಂದ್ರ ಗಾಳಿಪಟ ಮೇಲೆ ಹಾರುವಂತ ಸಂದರ್ಭ, ಹೌದಾ? ಅದನ್ನ ನೋಡಿರ್ಬೋದು ನೀವು. ಆ ರೀತಿ ಒಳಗ ಮೇಲೆ ಕೆಳಗೆ ಲಾಗ ಹೊಡೆಯುವ ಚಲುವಿನ ತಾರೆಗಳು. ಆ ಗಾಳಿಪಟ ಗಾಳಿಗೆ ಮೇಲೆ ಕೆಳಗೆ ಲಾಗ ಹೊಡಿಕೊಂತ ಅದು ಚಲುವಿನ ತಾರೆಗಳ ರೀತಿ ಒಳಗ ಗಾಳಿಪಟ ಕಾಣ್ತಾ ಇತ್ತು. ಪಟ ಪಟ ಗಾಳಿಪಟಗಳು. ಅಬ್ಬಬ್ಬಾ, ಬಗೆ ಬಗೆಯ ಪಟಗಳಿವು. ಅದು ಕಲರ್ ಪಟಗಳು, 1, 2 ಎಲ್ಲಾ ಕಲರಿನ ಒಂದು ಪಟಗಳನ್ನ ಎಲ್ಲರೂ ಕೂಡ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ? ಗಾಳಿಪಟವನ್ನ ಹಾರಿಸ್ತಾ ಇದ್ದಾರೆ. ಆಕಾಶದಲ್ಲಿ ನೋಡ್ತಾ ಇರುವಾಗ ತಾರೆಗಳು ಮಿಂಚುವ ರೀತಿ ಒಳಗ, ಹಲವು ಬಣ್ಣಗಳ ರೀತಿ ಒಳಗ ಗಾಳಿಪಟಗಳು ಕಾಣ್ತಾ ಇವೆ. ಪಟ ಪಟ ಗಾಳಿಪಟಗಳು. ಅಬ್ಬಬ್ಬಾ, ಬಗೆ ಬಗೆಯ ಪಟಗಳಿವು. ಬುಗುಲಿ ಪಟ, ಹನುಮನ ಪಟ. ನೋಡ್ರಿ, ಪಟಗಳು ಯಾವಪ್ಪ ಅಂದ್ರ ಬುಗುಲಿ ಪಟ, ಹನುಮನ ಪಟ, ತಾರಾಪಟ, ಆಯತಪಟ. ಹೌದಾ? ಪಟಗಳಲ್ಲಿಯ ವಿಧಗಳಿವು. ತರನಾದ ವಿವಿಧತೆಯಂತ ಪಟಗಳನ್ನ ಮಾಡಿ ನೀವು ಗಾಳಿಪಟ ಮಾಡಿ ಹಾರಿಸಿರುವುದನ್ನ ನೋಡಿರ್ಬೋದು. ಅದರ ರೀತಿ ಒಳಗೆ ಯಾವ್ಯಾವ ಪಟಪ್ಪ? ಬುಗುಲಿ ಪಟ, ಹನುಮನ ಪಟ, ತಾರಾಪಟ, ಆಯತಪಟ, ಚೌಕದ ಪಟ, ಕೋಲಪಟ, ಗಾಳಿಯ ಪಟ, ಹಾವಿನ ಪಟ, ಹೀಗೆ ಸಾಲು ಸಾಲಾಗಿ ಹಾರುವ ಸರಣಿ ಪಟಗಳು. ಹೀಗೆ ಸಾಲು ಸಾಲಾಗಿ ಏನಾಗಿದವಪ್ಪ ಅಂತಂದ್ರ ಅಲ್ಲೇ ಆಕಾಶದೊಳಗ ಹಲವು ಬಣ್ಣದ ರೀತಿಯ ಪಟಗಳು ಹಾರಿಸ್ತಾ ಇದ್ದಾರೆ. ಮಕ್ಕಳಿಗೆ ಅದೊಂದು ಸಂತೋಷದ ಸಂದರ್ಭ. ಆಕಾಶ ನೋಡ್ತಾ ನೋಡ್ತಾ ತಾರೆಗಳು ಏನಾಗ್ತಾ ಇದೆ? ಕಲರ್ ರೀತಿಯೊಳಗ ಆ ಪಟಗಳು ಕಾಣ್ತಾ ಇವೆ. ಮಕ್ಕಳೆಲ್ಲರಿಗೂ ಏನು? ಕಲರವೋ ಕಲರವ. ಅರ್ಥ ಆಯ್ತಾ ಮಕ್ಕಳೇ? ಈ ಸಂದರ್ಭ ನೋಡಿ, ಯಾವ ರೀತಿ ಒಳಗ ಪಟಗಳನ್ನ ಮಕ್ಕಳು ಹಾರಿಸ್ತಾ ಇದ್ದಾರೆ. ಕಲರ್ ರೀತಿ, ತಾರೆಗಳ ರೀತಿಯಲ್ಲಿ ಗಾಳಿಪಟಗಳು ವಿಜೃಂಭಣೆಯಿಂದ ಗಾಳಿಯ ಮುಖಾಂತರವಾಗಿ ಹಾರ್ತಾ ಇವೆ. ನಾಯಿ ಕೂಡ ಇಲ್ಲಿ ಏನ್ ಮಾಡ್ತಾ ಇದೆ? ಪಟವನ್ನ ಹಾರಿಸಿರುವಂತಹ ಸಂದರ್ಭ ಕೂಡ ನಿಮಗೆ ತಿಳಿಸಲಾಗಿದೆ. ಈ ಚಿತ್ರಪಟವನ್ನ ಸೂಕ್ಷ್ಮವಾಗಿ ಅವಲೋಕನ ಮಾಡಿದಾಗ ಎಲ್ಲಾ ಮಕ್ಕಳು ಕಲರವ ರೀತಿ ಒಳಗ ಆಗಸದಲ್ಲಿ ಏನ್ ಮಾಡ್ತಾ ಇದ್ದಾರೆ? ಗಾಳಿಪಟವನ್ನ ಹಾರಿಸುವ ರೀತಿಗಳು ಕಾಣ್ತಾ ಇವೆ. ಹಾಗಾದ್ರೆ ನಿಮ್ಮ ಪುಟದ 11ನೇ ಪುಟವನ್ನ ತೆರೆಯಿರಿ. ನೋಡ್ರಿ, ಆಗಸಕ್ಕೆ ದಾಳಿ ಇಡುವ ಪಟಗಳು 100, ರಂಗುಗಳು ಹಲವಾರು. ಕೆಂಪು, ಕೇಸರಿ, ಹಸಿರು, ನೀಲಿ, ಹಳದಿ ರಂಗಿನ ರಂಗೋಲಿ ಮೂಡಿಸುವೆ. ನೋಡ್ರಿ, ಆಗಸ ಅಂದ್ರೇನು? ಆಕಾಶ. ಆಕಾಶಕ್ಕೆ ದಾಳಿ ಇಡುವ ಪಟಗಳು 100. ಆಕಾಶದಲ್ಲಿ
ನೂರಾರು ಗಾಳಿಪಟಗಳನ್ನ ನಾವು ಕಾಣಬಹುದಾಗಿದೆ. ಆ ನೂರಾರು ಪಟಗಳು ತುಂಬಾ ವಿಚಿತ್ರವಾದಂತಹ ಅದ್ಭುತವಾದಂತಹ ಗಾಳಿಪಟಗಳಾಗಿವೆ. ಅವು ತಾರೆಗಳು ಮಿಂಚುವಂತೆ ಅವು ಗಾಳಿಪಟಗಳು ಪ್ರತಿಯೊಂದು ಕಲರ್ ಆಗಿ ಆಕಾಶದಲ್ಲಿ ಕಂಡು ಬರುವಂತಹದ್ದನ್ನ ನಾವು ನೋಡಬಹುದಾಗಿದೆ. ರಂಗುಗಳು ಹಲವಾರು. ರಂಗು ಅಂದ್ರೇನು? ಬಣ್ಣಗಳು, ವಿಧ ವಿಧವಾದ ಬಣ್ಣದ ಗಾಳಿಪಟಗಳನ್ನ ನಾವು ನೋಡಬಹುದಾಗಿದೆ. ಯಾವ್ಯಾವಪ್ಪ ಅಂದ್ರೆ ಕೆಂಪು, ಕೇಸರಿ, ಹಸಿರು, ನೀಲಿ, ಹಳದಿ ರಂಗಿನ ರಂಗೋಲಿ ಮೂಡಿಸುವೆ. ಗಾಳಿಪಟಗಳ ಕಲರ್ ಯಾವಪ್ಪ ಅಂತಂದ್ರೆ ಕೆಂಪು ಆಗಿರ್ಬೋದು, ಕೇಸರಿ, ಹಸಿರು, ನೀಲಿ, ಹಳದಿ ಈ ರೀತಿಯಾದಂತಹ ರಂಗಿನ ರಂಗೋಲಿಯ ಗಾಳಿಪಟಗಳು ಏನಾಗಿವೆ? ಆಕಾಶದಲ್ಲಿ ಹಾರಾಡ್ತಾ ಇವೆ. ಗಾಳಿಪಟಗಳ ರೂಪು ರಂಗುಗಳ ಸಾವಿರಾರು ತರಹ. ನೋಡ್ರಿ, ಆ ಗಾಳಿಪಟಗಳ ಏನಪ್ಪಾ ಅಂತಂದ್ರೆ ರೂಪು, ಅದರ ಬಣ್ಣ ಆಗಿರ್ಬೋದು, ರಂಗು ಆಗಿರ್ಬೋದು, ಸಾವಿರ ತರಹ ರೀತಿ ಒಳಗ ಇದಾವೆ. ಗಾಳಿಪಟಗಳ ರೂಪು ರಂಗುಗಳ ಸಾವಿರ ತರಹ. ಆ ಗಾಳಿಪಟಗಳು ಆಕಾಶದಲ್ಲಿ ಹಾರ್ತಾ ಅವುಗಳ ಬಣ್ಣ ಏನಾಗಿದೆ? ಅದ್ಭುತವಾದ ರೀತಿ ಒಳಗ ಕಾಣ್ತಾ ಇದೆ. ಆದರೆ ಅವುಗಳಿಗೆ ಹಾಕುವ ದಾರದ ಗಂಟು ಒಂದೇ ತರಹ. ಹೌದಾ? ಗಾಳಿಪಟಗಳೇನೋ ಕಲರ್ ಆಗಿದೆ, ಆದ್ರೆ ಅದಕ್ಕೆ ಹಾಕುವಂತ ದಾರ ಏನು? ಒಂದೇ ರೀತಿಯಾದಂತಹ ಒಂದು ದಾರ ನಾವು ಕಾಣಬಹುದಾಗಿದೆ. ದಾರದ ಗಂಟು ಒಂದೇ ತರಹ. ಮೇಲೆ ಹಾರಲು ಪಟಗಳಿಗೆ ಬೇಕು ಬಾಲಂಗೋಚಿ. ಅದು ಮೇಲೆ ಗಾಳಿಪಟ ಮೇಲೆ ಹಾರಬೇಕಂದ್ರೆ ನೀವು ಹಾರಿಸಿದಿರಲ್ಲ ಗಾಳಿಪಟ, ಹಾಗಾದ್ರೆ ಅದಕ್ಕೆ ಏನ್ ಕಟ್ಟಿರ್ತೀರಿ ನೀವು ಗಾಳಿಪಟಕ್ಕೆ? ಬಾಲಂಗೋಚಿಗಳನ್ನ ಕಟ್ಟಿರ್ತೀರಲ್ಲ, ಬಾಲಂಗೋಚಿಯಿಂದ ಏನಾಗುತ್ತೆ? ಅದು ಮೇಲೆ ಹಾರಲು ಸಹಾಯ ಆಗುತ್ತೆ. ಮೇಲೆ ಹಾರಲು ಪಟಗಳಿಗೆ ಏನ್ ಬೇಕು? ಬಾಲಂಗೋಚಿ ಬೇಕು. ಆ ಬಾಲಂಗೋಚಿ ಗಾಳಿಪಟಕ್ಕೆ ಹೊಂದುತ್ತಂದ್ರೆ ಅದು ಗಾಳಿಪಟ ಬಾಣ ಎತ್ತರಕ್ಕೆ ಏನಾಗುತ್ತೆ? ಹಾರ್ತಾ ಅದರ ಒಂದು ಅದ್ಭುತ ದೃಶ್ಯವನ್ನ ನಮ್ಗೆ ನೋಡಲು ಸಹಾಯ ಆಗುತ್ತೆ. ಆ ರೀತಿ ಒಳಗ ಗಾಳಿಪಟ ಏನ್ ಮಾಡ್ತದೆ? ಗಾಳಿಪಟ ಮೇಲೆ ಹಾರಲು ಬಾಲಂಗೋಚಿ ಅತ್ಯಂತ ಪ್ರಮುಖವಾದದ್ದು. ಅದು ಸಮತೋಲನ ಬಾಲಂಗೋಚಿ ಅಂದ್ರೆ ಎಷ್ಟು ಬೇಕಾದ್ರೂ ಬಾಲಂಗೋಚಿ ಮಾಡಂಗಿಲ್ಲ. ಅದೇನ್ ಮಾಡ್ಬೇಕು? ಸಮತೋಲನ. ಗಾಳಿಪಟಕ್ಕೆ ಸಮತೋಲನ ಆಗುವ ರೀತಿ ಒಳಗ ನಾವು ಬಾಲಂಗೋಚಿಯನ್ನ ನಾವು ಏನ್ ಮಾಡ್ಬೇಕು? ಸಿದ್ಧಪಡಿಸಿ ಆ ಗಾಳಿಪಟಕ್ಕೆ ಬಾಲಂಗೋಚಿ ಅಂಟಿಸಿ ಅದನ್ನ ದಾರದ ಮುಖಾಂತರವಾಗಿ ನಾವು ಗಾಳಿಗೆ ತೂರಿದಾಗ ಅದು ಬಾಣೆತ್ತರಕ್ಕೆ ಹಾರುತ್ತಾ ಅದ್ಭುತವಾದ ದೃಶ್ಯ ನಿರ್ಮಾಣ ಮಾಡುವ ರೀತಿ ಒಳಗ ಗಾಳಿಪಟ ಹಾರುತ್ತದೆ. ಅರ್ಥ ಆಯ್ತಾ ಮಕ್ಕಳೇ? ಹಾಗಾದ್ರೆ ನೆಕ್ಸ್ಟ್ ನೋಡಿ, ಆಗಸದಿ ಬಳಕುವ ಈ ಪಟಗಳು. ಆಗಸ ಆಕಾಶದಲ್ಲಿ ಬಳುಕುವಂತ ರೀತಿ ಒಳಗ ಆ ಪಟಗಳು ಕಾಣ್ತಾ ಇವೆ. ಕೆಲವರಿಗೆ ಮಾವು ತರಲು ಆಗಸಕ್ಕೆ ಹಾರಿದ ಬಾಲ ಹನುಮನಂತೆ ಕಾಣುವು. ಒಂದಿಷ್ಟು ಕೆಲವರಿಗೆ ಏನಾಗ್ತಾವಪ್ಪ ಅಂತಂದ್ರೆ ಮಾವು ತರಲು ಆಗಸಕ್ಕೆ ಹಾರಿದ ಬಾಲ ಹನುಮನಂತೆ ಕಾಣ್ತಾವಂತ. ಆಕಾಶದೊಳಗ ಮಾವು ತರಕ್ ಹೋಗಿರುವ ರೀತಿ ಒಳಗ ಆಗಸಕ್ಕೆ ಹಾರಿದ ಬಾಲ ಹನುಮನಂತೆ ಅವು ಕಾಣ್ತಾ ಇರ್ತಾವೆ ಅಂತ ಹೇಳ್ತಾ ಇದ್ದಾರೆ. ಹೌದಾ? ನೆಕ್ಸ್ಟ್ ನೋಡ್ರಿ, ಹಲವರಿಗೆ ನೀಲಿ ಸಾಗರದಲ್ಲಿ ಈಜುವ ರಂಗಿನ ಮೀನುಗಳಾಗಿ ಕಾಣುವು. ಮತ್ತು ಹಲವರಿಗೆ ಏನ್ ಕಾಣ್ತಾವು? ನೀಲಿ ಸಾಗರದೊಳಗ ಈಜುವ ರಂಗಿನ ಮೀನುಗಳಾಗಿ ಕಾಣ್ತಾ ಇದಾವೆ. ಅವು ಈಜುವ ಮೀನುಗಳ ಆಗುವ ರೀತಿ ಒಳಗ ಕಾಣ್ತಾ ಇದ್ದಾವೆ. ಮತ್ತೆ ತಿಳಿದವರಿಗೆ ಮಾನವರ ಸಂದೇಶವನ್ನ ದೇವಲೋಕಕ್ಕೆ ಸಾಗಿಸುವ ರಾಯಭಾರಿಗಳಂತೆ ಕಾಣುವು. ಇನ್ನು ತಿಳಿದವರಿಗೆ ಯಾವ ರೀತಿ ಒಳಗೆ ಕಾಣ್ತಾವ ಗಾಳಿಪಟ ಅಂತಂದ್ರೆ ಮಾನವರ ಸಂದೇಶವನ್ನ ದೇವಲೋಕಕ್ಕೆ ಸಾಗಿಸಾತರು ಅನ್ನುವಂತ ರೀತಿ ಒಳಗ ರಾಯಭಾರಿಗಳಂತೆ ಕಾಣ್ತಾವು. ತಿಳಿದವರಿಗೆ ಏನಂತ ಕಾಣ್ತಾವು? ರಾಯಭಾರಿಗಳಂತೆ ಕಾಣ್ತಾವು. ವಿಧ ರಂಗು, ಬಗೆ ಆಕಾರದ ಪಟಗಳು, ನೀಲಿ ನಭಕ್ಕೆ ರಂಗು ಬೆಳೆಯುವ ಮಕ್ಕಳ ಆಟವಿದು. ಅವೇನಪ್ಪಾ ಅಂತಂದ್ರೆ ಬಗೆ ಆಕಾರದ ಪಟಗಳು. ಅವೇನು ಒಂದು ಚೌಕ, ಒಂದು ಸ್ವಲ್ಪ ಅಗಲ, ಹೀಗೆ ಕೋಲಪಟ, ಚೌಕಪಟ, ಗಾಳಿಪಟ, ಆಯತಪಟ, ತಾರಾಪಟ ಈ ರೀತಿ ಒಳಗ ವಿಧವಾದಂತಹ ವಿಧವಾದ ಆಕಾರದಂತಹ ಗಾಳಿಪಟಗಳು, ವಿಧ ರಂಗು, ಬಗೆ ಆಕಾರ, ನೀಲಿ ನಭಕ್ಕೆ ರಂಗು ಬೆಳೆಯುವ ಮಕ್ಕಳ ಆಟವಿದು. ಆ ರೀತಿ ಒಳಗ ನೀಲಿ ನಭಕ್ಕೆ ನೀಲಿ ಆಕಾಶಕ್ಕೆ ರಂಗು ಬೆಳೆಯುವ, ನೀಲಿ ಆಕಾಶಕ್ಕೆ ಒಂದು ರಂಗು ಅಂದ್ರೇನು? ಬಣ್ಣ ಹಚ್ಚುವ ರೀತಿ ಒಳಗ
ಆ ನೋಡುವಂತ ದೃಶ್ಯನೇ ಏನಪ್ಪಾ ಅಂತಂದ್ರೆ ಮನೋಹರಕರವಾದದ್ದು. ಹೌದಾ? ಆ ರೀತಿ ಒಳಗ ಕಾಣ್ತಾ ಇದ್ದಾವೆ. ನಭಕ್ಕೆ ರಂಗು ಬೆಳೆಯುವ ಮಕ್ಕಳ ಆಟ ಇದು. ಮೇಲಾಟದಲ್ಲಿ ಸಂತಸ ಪಡುವ ತುಂಟಾಟವಿದು. ಈ ಗಾಳಿಪಟವನ್ನು ಹಾರಿಸ್ತಾ ಹಾರಿಸ್ತಾ ಮಕ್ಕಳು ತುಂಬಾನೇ ಏನಾಗಿರ್ತಾರೆ, ಸಂತೋಷದಿಂದ ಸಂತಸ ಪಡುವ ತುಂಟಾಟ ಏನಾಗಿದೆಪ್ಪ ಅಂತಂದ್ರೆ ಈ ಗಾಳಿಪಟ ಹಾರಿಸುವಂತ ಆಟ ಆಗಿದೆ. ಮನ ಸೆಳೆಯುವ ನೋಟ ಇದು. ಆ ಗಾಳಿಪಟ ಆಕಾಶದಲ್ಲಿ ಮಹಾನೆತ್ತರಕ್ಕೆ ಹಾರುವ ರೀತಿ ಒಳಗ ರಂಗು ರಂಗಿನ ಗಾಳಿಪಟಗಳು ನಮ್ಮ ಮನಸ್ಸನ್ನ ಸಂತೋಷ ಪಡ್ತಾವು. ಮಕ್ಕಳಿಗೆ ಅದೊಂದು ರೀತಿಯಲ್ಲಿ ತುಂಟಾಟದ ಆಟ ಆಗಿರ್ತತಿ. ನೀವು ಕೂಡ ಏನ್ ಮಾಡಿರ್ತೀರಿ, ಗಾಳಿಪಟವನ್ನ ಹಾರಿಸಿ ಆ ಸಂತೋಷ ಸಡಗರವನ್ನ, ಆ ತುಂಟಾಟವನ್ನ ಅನುಭವಿಸುವ ರೀತಿ ಒಳಗ ನೀವು ಕೂಡ ಗಾಳಿಪಟವನ್ನ ಹಾರಿಸಿರ್ತೀರಾ ಅಲ್ವಾ? ಈಗ ನೆಕ್ಸ್ಟ್ ನೋಡಿ, ಪಟ ಹಾರಿಸಲು ಸುಳಿಯು ಗಾಳಿ ಬೇಕು. ಪಟ ಹಾರಿಸಕ್ಕೇನು ಸುಳಿಯು ಗಾಳಿ ಬೇಕು. ಗಾಳಿ ಇದ್ರೆ ತಾನೇ ಪಟ ಮೇಲಕ್ಕೆ ಹೋಗೋದು. ಅದಕ್ಕೆ ಗಾಳಿಪಟ ಹಾರ್ಬೇಕಂದ್ರೆ ಏನ್ ಬೇಕು, ಗಾಳಿ ಕೂಡ ಅವಶ್ಯಕ ಆಗೈತಿ. ಬಾಲಂಗೋಚಿ ಯಾವ ರೀತಿಯಾಗಿ ಗಾಳಿಪಟಕ್ಕೆ ಸಹಾಯಕಾರಿ ನೋಡು, ಅದೇ ರೀತಿ ಒಳಗ ಗಾಳಿಪಟಕ್ಕೆ ಗಾಳಿ ಕೂಡ ಏನ್ಬೇಕು, ಅತ್ಯಂತ ಅವಶ್ಯಕವಾದದ್ದು. ಪಟ ಹಾರಿಸಕ್ಕೆ ನಮ್ಗೇನ್ ಬೇಕು, ಸುಳಿವು ಗಾಳಿ ಬೇಕು. ಅದು ಸುಂಟರ ಗಾಳಿಯಾದರೆ ಸಂಕಟವೋ ಸಂಕಟ. ಸುಂಟರ ಗಾಳಿ ಆದ್ರೆ ಸಂಕಟವೋ ಸಂಕಟ. ಅದು ನಮ್ಗೇನ್ ಬೇಕು, ಒಂದು ಸುಂದರವಾದಂತಹ ಗಾಳಿಯ ವಾತಾವರಣ ಇದ್ರೆ ಬಾಲಂಗೋಚಿ ಹರಿದರೆ ಗಿರಿಗಿರಿ ತಿರುಗಿ ಗಿರಿಕಿ ಹೊಡೆಯುವು. ಮೇಲೆ ಹಾರಲಾರದೆ ಕೆಳಗಿಳಿದು ಬರಲು ಹಠ ಹಿಡಿಯುವು. ಬಿರುಗಾಳಿ ಬೀಸಿತೆಂದರೆ ದಾರ ಹರಿದು ಜಟಾಪಟಿ. ಮಕ್ಕಳು ಗಾಳಿಗೆ ಹಿಡಿ ಶಾಪ ಹಾಕುವರು. ನೋಡ್ರಿ, ನಮಗೆ ಗಾಳಿ ಹಿತಮಿತವಾಗಿ ಬೇಕು. ಸುಂಟ್ರು ಗಾಳಿ ಆದ್ರೂ ಕೂಡ ಏನಾಗತ್ತೆ, ನಮಗೆ ತೊಂದರೆ ಆಗತ್ತೆ ಗಾಳಿಪಟ ಹಾರ್ಸಕ. ಬಾಲಂಗೋಚಿ ಹರಿದರೆ ಗಿರಿಗಿರಿ ತಿರುಗಿ ಗಿರಿಕಿ ಹೊಡೆಯುವು. ನೀವೇನ್ ಗಾಳಿಪಟಕ್ಕ ಬಾಲಂಗೋಚಿ ಏನ್ ಹಾಕಿರ್ತಿರಲ್ಲ, ಅದು ಕೂಡ ಏನಾದ್ರೆ ಹರಿದ್ರೆ ಏನಾಗುತ್ತೆ, ಗಿರಿಕಿ ಹೊಡೆದ ಗಾಳಿಪಟ ಬೀಳುವಂತಹ ಸಂಭವ ಇರುತ್ತದೆ. ಮೇಲೆ ಹಾರಲಾರದೆ ಕೆಳಗಿಳಿದು ಬರಲು ಹಠ ಹಿಡಿಯುವು. ಏನಾದ್ರೂ ನೀವು ಬಾಲಂಗೋಚಿ ಏನಾದ್ರೂ ಕಡಿಮೆ ಆದ್ರೆ ಅಥವಾ ಗಾಳಿ ಏನಾದ್ರೂ ಕಡಿಮೆ ಆದ್ರೆ ಆ ಗಾಳಿಪಟ ಗಿರಿಕಿ ಹೊಡೆದು ಕೆಳಗೆ ಬರುವಂತಹ ಸಂಭವ ಇರುತ್ತದೆ. ಬಿರುಗಾಳಿ ಬೀಸಿತೆಂದರೆ ದಾರ ಹರಿದು ಜಟಾಪಟಿ. ಇನ್ನು ಬಿರುಗಾಳಿ ಏನಾದ್ರೂ ಬೀಸಪ್ಪ ಅಂತಂದ್ರೆ ಗಾಳಿಪಟ ಆ ದಾರ ಕಟ್ಟಾಗಿ ಗಾಳಿಪಟ ಹರ್ಕೊಂಡು ಹೋಗುವಂತಹ ಸಂದರ್ಭನೂ ಉಂಟಾಗ್ತತಿ. ಅದಕ್ಕೆ ನಮ್ಗೇನ್ ಬೇಕು, ಸಮತೋಲನ ಗಾಳಿ ಬೇಕು, ಸಮತೋಲನ ಬಾಲಂಗೋಚಿ ಬೇಕು. ಅಂದಾಗ ಮಾತ್ರ ಗಾಳಿಪಟ ಸುಂದರವಾಗಿ ಮನಮೋಹಕವಾಗಿ ಆಕಾಶದಲ್ಲಿ ಹಾರಲು ಸಹಾಯಕ ಆಗ್ತದೆ. ಇನ್ನ ಮಕ್ಕಳು ಗಾಳಿಗೆ ಹಿಡಿ ಶಾಪ ಹಾಕುವವರು. ಆ ರೀತಿ ಒಳಗ ಸುಂಟರ ಗಾಳಿ ಏನಾದ್ರು ಬಂದ್ರೆ ಮಕ್ಕಳು ಏನ್ ಮಾಡ್ತಾರೆ, ಇಪ್ಪ ಯಾವ ರೀತಿ ಒಳಗ ಬಿರುಗಾಳಿ ಬಂದಿದೆಯೋ ಅಂತ ಹೇಳಿ ಹಿಡಿ ಶಾಪ ಆಗುವಂತ ರೀತಿ ಒಳಗ ಮಕ್ಕಳು ಆ ಗಾಳಿಗೆ ಹಿಡಿ ಶಾಪ ಹಾಕ್ತಾರೆ. ಮರುಗಳಿಗೆ ಪಟ ಹಿಡಿಯಲು ಓಡುವರು. ಹಾಗೇನಾದ್ರೂ ಆದ್ರೆ ಆ ಸುಂಟರ ಗಾಳಿಗೆ ಹಿಡಿಶಾಪ ಹಾಕ್ತಾ ಆ ಗಾಳಿಪಟವನ್ನು ಹಿಡಕ್ಕೆ ಓಡಿ ಹೋಗ್ತಾರೆ. ಮರುಗಳಿಗೆ ಪಟ ಹಿಡಿಯಲು ಓಡುವರು. ಮಾಳಿಗೆಯಿಂದ ಮಾಳಿಗೆ ಜಿಗಿಯಲು ಆರಂಭವಾಗುವುದು. ಮತ್ತೆ ಮಾಳಿಗೆಯಿಂದ ಮಾಳಿಗೆ ಪಟ ಹಿಡಿಯಕ ಹೋಗ್ತಾರೆ. ಪಾಲಕರಿಗೆ ಸಂಕಟ. ದಾರ ಹರಿದ ಪಟ ಹಿಡಿದರೆ ಆಗ ನೋಡು ಸಂತಸದ ನೋಟ. ಅವಾಗ ಏನಾಗುತ್ತಪ್ಪ ಅಂತಂದ್ರೆ ಮಾಳಿಗೆಯಿಂದ ಮಾಳಿಗೆ ಜಿಯಾಕ ಹೋಗ್ತಾರ ಪಟ ಹಿಡಿಯಾಕ. ಆಗ ತಂದೆ ತಾಯಿಗಳ ಗೋಳಾಟ, ಎಲ್ಲಿ ಬಿದ್ದಿದ್ದಾನೋ ಮಾಳಿಗೆ ಮೇಲೆ ಅಂತ ಹೇಳಿ ತಂದೆ ತಾಯಿಗಳಿಗೆ ನಿಮ್ಮ ಮೇಲೆ ಏನಿರ್ತದೆ, ಪ್ರೀತಿ ಇರ್ತಲ್ಲ ಅವ್ರಿಗೆ, ಅದಕ್ಕೋಸ್ಕರ ಅವ್ರಿಗೆ ಕಾಳಜಿ, ಎಲ್ಲಿ ಬಿದ್ದಿದ್ದಾನ ಮಕ್ಕಳು ಅಂತ ಹೇಳಿ ತಾಯಿಗಳ ಗೋಳಾಟ ಆಗತ್ತೆ. ಮಕ್ಕಳಿಗೆ ಇದೊಂದೇನು ಆಟ ಆಗಿರ್ತತಿ, ಪಾಲಕರಿಗೆ ಇದು ಸಂಕಟ ಆಗಿರ್ತತಿ. ಹೌದಲ್ವಾ? ದಾರ ಹರಿದ ಪಟ ಹಿಡಿದರೆ ಆಗ ನೋಡು ಸಂತಸದ ನೋಟ. ಒಂದ್ ವೇಳೆ ಆ ದಾರ ಕಟ್ಟಾಗಿ ಗಾಳಿಪಟವನ್ನ ನೀವು ಹಿಡಿದು ಬಿಟ್ರಿ ಅಂತಂದ್ರೆ ಸಂತಸವೋ ಸಂತಸ, ಮತ್ತೆ ನಮಗೆ ಪಟ ಸಿಕ್ತು ಎನ್ನುವಂತ ರೇಟುಗಳ ಎಂದು ಕಾಣದ ಆನಂದದ ನೋಟ. ಅದೇನ್ರ ಗಾಳಿಪಟ ಸಿಕ್ಪ ಅಂತಂದ್ರೆ ಎಂದೂ ಕಾಣದಂತ ಆನಂದ ನಮ್ಗೆ ಸಿಗುತ್ತತಿ. ಎಸ್, ಹಾಗಾದ್ರೆ ಈ ಗಾಳಿಪಟ ಎಂಬ ಸುಂದರವಾದಂತ ಒಂದು ಕಥೆಯನ್ನ ನೀವು ಕೇಳಿದಿರಲ್ಲ. ಎಸ್, ಹಾಗಾದ್ರೆ ನೆಕ್ಸ್ಟ್ ನೀವು ಅದರ ಪ್ರಶ್ನೆ ಉತ್ತರಗಳನ್ನ ಬರೀಬೇಕು. ಎಸ್, ಆಲ್ ದ ಬೆಸ್ಟ್.